ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಈ ಯುಗಾದಿ ಹಬ್ಬದ ಹಿಂದಿನದ್ದು ಗೋರಂಟಿ ಹಾಕ್ಕೊಂಡಿದ್ಲು ಮಗಳು. ಅದನ್ನು ನಾನೇ ಹಾಕಿದ್ದು, ಸ್ವಲ್ಪ ಹೆಂಗೋ ಹಂಗೆ ಹಾಕಿದ್ದೀನಿ. ಹಾಕ್ಕೊಂಡ್ಲು. ಸೊ ಮತ್ತು ಬೆಳಗ್ಗೆ 3 ಗಂಟೆ, ಬೆಳಗಿನ ಜಾವ 3 ಗಂಟೆ. ಸೊ ಯುಗಾದಿ ಹಬ್ಬ ಸ್ಟಾರ್ಟ್ ಆಯಿತು. ಅಡುಗೆ ಮಾಡ್ತಾಯಿದ್ದೆ. ಅಡುಗೆ ಅಂದರೆ ಒಬ್ಬಟ್ಟು, ಅನ್ನ, ರಸ. ಸೊ ರಸ ಏನಿಲ್ಲ, ಸಾಂಬಾರು ಅದು. ನಾವು ಒಬ್ಬಟ್ಟು ಸಾಂಬಾರು, ಇದು ರಸ ಅಂತ ಏನಲ್ಲ. ಆಮೇಲೆ ಆ ಸಾಂಬಾರು ಆಯಿತು, ಒಬ್ಬಟ್ಟು ಬೇಳೆ ಎಲ್ಲ ರುಬ್ಬಿಟ್ಟಿದ್ದಾಯಿತು. ಎಲ್ಲ ರುಬ್ಬಿ ಒಬ್ಬಟ್ಟು ತೊಟ್ಟಕ್ಕಿಂತ ಉಂಡೆ ಮಾಡ್ತಾಯಿದ್ದೆ. ಒಬ್ಬಟ್ಟೆಲ್ಲ ತೊಟ್ಟಿ ಹಾಕಿ ಮತ್ತು ನೋಡಿ ತೊಟ್ತಾ ಇದ್ದೀನಿ ಒಬ್ಬಟ್ಟು. ಸೊ ಬೆಳಗಿನ ಜಾವ ಆಲ್ರೆಡಿ 6 ಗಂಟೆ ಆಗಿತ್ತು ನಾನು ಒಬ್ಬಟ್ಟು ತೊಟ್ಟಬೇಕಾರೆ. ಫುಲ್ ಕೆಲಸ ಎಲ್ಲ ಮುಗಿಸ್ದೆ. ಬೆಳಗ್ಗೆನೇ ಎದ್ದೆ. 3 ಗಂಟೆಗೆ ಎದ್ದು ಮನೆ ಒರೆಸಿ ಕಿಚನ್ನೆಲ್ಲ ಸ್ವಲ್ಪ ಕ್ಲೀನಾಗೇ ಇತ್ತು. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಒಬ್ಬಟ್ಟೆಲ್ಲ ತೊಟ್ಟೋ ಅಷ್ಟರೊಳಗೆ 6:30 ಆಗಿತ್ತು ಫ್ರೆಂಡ್ಸ್. ಮತ್ತು ಪೂಜೆಗೂ ರೆಡಿ ಮಾಡಬೇಕಿತ್ತು. ಸೊ ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಆಲ್ರೆಡಿ 6:30ಗೆಲ್ಲ ಒಬ್ಬಟ್ಟೆಲ್ಲ ತೊಟ್ಟು ಮುಗಿಸ್ದೆ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ಕಡೆ ಮತ್ತು ವಡೆಗೆ ರೆಡಿ ಮಾಡಿದೆ. ಸೊ ವಡೆ, ಅನ್ನ, ಸಾಂಬಾರು ಎಲ್ಲ ಮಾಡಿ ಹೆಸ್ರು ಬೇಳೆ ಮಾಡಿದೆ. ಸೊ ಯಾಕೆಂದರೆ ಊರಿಗೆ ಹೋಗ್ಬೇಕಿತ್ತಿಲ್ಲ, ಅದಕ್ಕೆ ಏನು ಜಾಸ್ತಿ ಮಾಡಲಿಲ್ಲ. ನೋಡಿ, ಇಲ್ಲಿ ನಮ್ಮ ಮನೆಯವರು ತೋರಣ ಕಟ್ತಾವ್ರೆ. ಬೇವಿನ ಹೂವು ತಂದಿದ್ದರು. ಬೇವಿನ ಹೂವು, ಬೇವಿನ ಸೊಪ್ಪು, ಆಮೇಲೆ ತೋರಣಗೆಲ್ಲ ರೆಡಿ ಮಾಡ್ತಾಯಿದ್ರು. ಪೂಜೆಗೆ ಅವರೇ ಪೂಜೆ ಮಾಡ್ತಾರೆ. ಪೂಜೆ ಅಂದರೆ ನಾನೆಲ್ಲ ರೆಡಿ ಮಾಡಿಕೊಡ್ಬೇಕು, ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ಬೇಕು. ಅವ್ರು ಬಂದು ಊದುಗಡ್ಡಿ, ದೀಪ ಹಚ್ಚಿ, ಹೂವಿಟ್ಟು ದೀಪ ಹಚ್ತಾರೆ. ಅಷ್ಟು ಕೆಲಸ ಮಾಡ್ತಾರೆ. ಮಗಳು ಆಟ ಆಡ್ತಾಯಿದ್ಲು. ಅಂದರೆ ಅವಳು ಕೆಲಸ ಮಾಡಿದ್ಲು ಪಾಪ. ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಲು. ನಾನು ಹೊರಗಡೆ ರಂಗೋಲಿ ಬಿಟ್ಟೆ. ಮತ್ತು ಬಾಗಿಲುಗಳಿಗೆಲ್ಲ ಅವಳು ಅರಿಶಿನ ಕುಂಕುಮ ಇಟ್ಲು. ನೋಡಿ, ಇವ್ರು ಪೂಜೆಗೆ ರೆಡಿ ಮಾಡಿ ಕೊಟ್ಟಿದ್ದೆ. ಸೊ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇವಳು ನೋಡಿ ಆಟ ಆಡ್ತಾಯಿದ್ದಾಳೆ. ಗೋರಂಟಿನ ಹಿಂಗೆ ಇಟ್ಕೋತೀನಿ ಮಮ್ಮಿ, ನೀನೊಂದು ವೀಡಿಯೋ ಮಾಡು, ಫೋಟೋ ಹಿಡಿ ಅಂದ್ಲು. ಮಾಡ್ತಾಯಿದ್ದೆ. ಚೆನ್ನಾಗಿ ಬಂದಿದೆ. ಸೊ ಅವಳದು ಎಲ್ಲ ಊರಿಗೆ ಅವಳು ರೆಡಿಯಾಗಿದ್ಲು, ಊರಿಗೆ ಹೋಗೋಕ್ಕೆ. ಸೊ ಪೂಜೆ ಎಲ್ಲ ಮುಗೀತು. 4 ಗಂಟೆ ಹಿಂಗೆ ಊರಿಗೆ ಹೋಗೋಣ, ಮಗಳಿಗೆ ರಜೆ ಐತಲ್ಲ, ಊರಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದು 15 ದಿವಸ ಅಲ್ಲೇ ಇರಲಿ ಅಂತ. ಸೊ 9 ಗಂಟೆ ಆಲ್ರೆಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ರೆಡಿ ಮಾಡಿದೆ. ಊಟಕ್ಕಿಟ್ಟೆ ಎಲ್ರಿಗೂ. ಎಲ್ಲರೂ ಊಟ ಮಾಡಿದ್ವಿ. ಸೊ ಊಟ ಆದಮೇಲೆ ಸ್ವಲ್ಪ ಎಲ್ಲರೂ ಕೂತ್ಕೊಂಡು ಇದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಬೇಗನೆ ಎದ್ದಿದ್ವಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಊಟ ಎಲ್ಲ ಮಾಡಿ ಸಾಂಬಾರು ಬಿಟ್ಟೆ, ಆಯಿತು, ಓಕೆ. ಇಲ್ಲೇ ಅಂಗಡಿಯಲ್ಲೇ ತರ್ತೀವಿ ಫ್ರೆಂಡ್ಸು, ಊರಿಂದ ಏನು ತರಲ್ಲ ತುಪ್ಪನ. ಮತ್ತು ಊರಿಗೆ ಹೊರಡೋಣ 4 ಗಂಟೆ ಹತ್ತತ್ರ ಆಗ್ತಾ ಬಂತು. ಫೋನ್ ಮಾಡಿದ್ರು ಊರಿಗೆ ಹೋಗೋಣ ಅಂತ. ನಮ್ಮ ಮನೆಯವರು ಡ್ಯೂಟಿಗೆ ಹೊರಟಿದ್ರು. ಆಮೇಲೆ ಹತ್ತಿದ್ವಿ, ಮನೆಗೆ ಬಂದರು ಅವರು. ಮತ್ತು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ ಊರಿಗೆ ಹೊರಟ ಮೇಲೆ ಮಗಳು ಶೆಕೆ, ನನಗೆ ಹೊಸ ಬಟ್ಟೆ ಬೇಡ, ನಂಗೆ ಟೀ ಶರ್ಟೇ ಕೊಡು ಅಂದ್ಲು. ಹೊಸ ಬಟ್ಟೆ ಹಾಕ್ಕೊಳ್ಳಮ್ಮ ಅಂದೆ, ಹಾಕ್ಕೊಳ್ಳಿಲ್ಲ ಅವಳು. ಬೇಡ ನನಗೆ ಶೆಕೆ ಅಂದರೆ ಶೆಕೆ ಮಮ್ಮಿ, ಬೇಡ ಅಂದ್ಲು. ಸೊ ನಾನು ರೆಡಿಯಾಗಿ ಹೊರಟ್ವಿ. ನೀನು ಹತ್ತತ್ರ ಆಲ್ರೆಡಿ ಊರಿಗೆ ಬರ್ತಾಯಿದ್ವಿ. ಬಂದ್ವಿ, ಮಲಗಿದ್ವಿ. ಮತ್ತು ಬೆಳಗ್ಗೆ
ಇದಾಗ್ತಾರೆ ಪಾಪ ಅದಕ್ಕೆ ಅಳ್ತಾ ಆಯ್ತದು. ಅಯ್ಯೋ ನನ್ನ ಹತ್ರನೇ ಐತೆ, ಫೋಟೋ ತೆಗಿತೀನಿ. ಹಂಗೆ ಬಿಟ್ಟಿದ್ದೆ ಆಮೇಲೆ ಸೊ ನೋಡಿ, ಇದು ಕೋಳಿ ಕುಯ್ಯೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೆ. ನೋಡಿ, ಇಲ್ಲಿ ವರ್ಷದೊಡ್ಕ ಅಡುಗೆ ಎಲ್ಲ ಆಯಿತು. ಮಟನ್ನು ಚಿಕನ್ನು ಎಲ್ಲ ಮಾಡಿದ್ರು. ಸೊ ಮಗಳೆಲ್ಲ ಕಸ ಗುಡಿಸ್ತಾಯಿದ್ಲು. ಗುಡಿಸಮ್ಮ ಅಂತ ಹೇಳಿದೆ, ಗುಡಿಸ್ತಾಯಿದ್ಲು. ಹುಡುಗರು ಆಟ ಆಡ್ತಾಯಿದ್ದು. ಫೋಟೋ ಹಿಡಿತೀನಿ ತಿರ್ಗೇನು ಸ್ಟಡಿಯಾಗಿ ನಿಂತ್ಕೊಂಡ್ಬಿಟ್ಲು. ನೋಡಿ ಹೆಂಗೆ ನಿಂತಿದ್ದಾಳೆ. ಎಲ್ಲ ನಿಂತ್ಕೊಂಡು ಹೇಳ್ತಾಯಿದ್ದವು ಮಕ್ಕಳೆಲ್ಲ. ಇವಳು ಸ್ವಲ್ಪ ನಾಚಿಕೆ. ನಮ್ಮ ಅತ್ತಿಗೆ ಮಗಳು ಸ್ವಲ್ಪ ಪಾತ್ರೆ ಎತ್ತು ತೊಳಿತಾ ಇದ್ಲು. ವಿಡಿಯೋ ಮಾಡಬೇಡ ಅತ್ತೆ ಅಂದ್ಲು. ಸುಮ್ಮನೆ ಇರಮ್ಮ ಅಂತ ಮಾಡಿದೆ. ನಮ್ಮತ್ತೆ ನೋಡಿ, ನಮ್ಮತ್ತೆ ಹಸುಗುಲ್ ತಗೊಂಡೋಗ್ತಾ ಇದ್ದಾರೆ. ಇದು ಇದು ಅಡಿಕೆ ಗಿಡ, ಅಡಿಕೆ ಗಿಡ ನೋಡಿ. ಆ ಕಡೆ ಬೇರೆಯವ್ರದ್ದು. ಸೊ ಇಲ್ಲಿ ಉದ್ದಕ್ಕೆ ಇಟ್ಟಿರೋದು ನಮ್ಮದೇ. ಹಿಂದೆಗಡೆ ಇನ್ನೂ ಶೆಡ್ ಹಿಂದೆಗಡೆ ಇಟ್ಟಿದ್ದೀನಿ, ನಾನು ವಿಡಿಯೋ ಮಾಡಿಲ್ಲ. ನೋಡಿ, ಇಲ್ಲಿ ಮ್ಯಾಕೆಮ್ರಿಗೆ ತುಂಬ ಬಿಸಿಲು ಪಾಪ. ಓಕೆ, ಈ ಕಡೆ ಕಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.